ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೋಡಿ, ಬೆಳಗ್ಗೆ ಬ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಮಗ ಆಡ್ತಾ ಇದ್ದ, ಅದಕ್ಕೆ ಅವ್ನು ಎತ್ಕೊಂಡೆ ಇವತ್ತು ಒಲೆ ಹಚ್ಚಿ ನೀರು ಕಾಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಆಡ್ತಾ ಇದ್ದ, ಅದಕ್ಕೆ ಬೇಗ ಬೇಗ ಸ್ನಾನ ಮಾಡಿಕೊಂಡು ಸ್ವಲ್ಪ ಟಿಫಿನ್ ಎಲ್ಲ ಮಾಡಿಕೊಂಡು ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಫ್ರೆಂಡ್ಸ್. ಎಲ್ಲ ಸಾರಿ ತೊಗೋಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ ಶಾಪ್ಗೆ ಬಂದಿದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಸೀರೆ ನೋಡಬೇಕು ಅಂತ ಬಂದಿದ್ದೀವಿ ಫ್ರೆಂಡ್ಸ್. ಸೀರೆ ನೋಡಿ ಸೀರೆ ತೊಗೋತೀವೋ ಬಿಡ್ತೀವೋ ಗೊತ್ತಿಲ್ಲ, ಮತ್ತು ಚೆನ್ನಾಗಂತೂ ಇದು ಇಲ್ಕಲ್ ಸೀರೆ ನೋಡಬೇಕು ಅಂತ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಚೆನ್ನಾಗಿದ್ದಾವೆ. ನಿಮಗೂ ಯಾರಿಗಾದ್ರೂ ಸೀರೆ ಬೇಕಿದ್ದರೆ ಕಮೆಂಟಲ್ಲಿ ಇಲ್ಕಲ್ ಸೀರೆ ಅಂತ ಕಮೆಂಟ್ ಮಾಡಿ, ಯಾಕಂದರೆ ನಮ್ಮೂರು ಇಲ್ಕಲ್ಲದ್ದೇ. ನೀವೆಲ್ಲರೂ ಕೇಳ್ತಾ ಇದ್ದರೆ ನಿಮ್ಮೂರು ಯಾವುದು ಅಕ್ಕ ಅಂತ. ನಮ್ಮೂರು ಇಲ್ಕಲ್ಲು. ನೋಡಿ ನನ್ನ ಮಗ ಹೆಂಗೆ ಆಟ ಆಡ್ತಿದ್ದಾನೆ. ಅದ್ರ ಗಾದಿ ಎಲ್ಲ ಮೆತ್ತಗೆ ಆಗಿಬಿಟ್ಟಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ನಿದ್ದೆನೇ ಮಾಡಿಬಿಡ್ತಾನೆ ಮಗ, ಆ ಥರ ಸಾಫ್ಟ್ ಗಾದಿ ಇದೆ, ಅದಕ್ಕೆ ಓಡಾಡ್ತಾ ಇದ್ದಾನೆ. ಪ್ಲೀಸ್ ದಯವಿಟ್ಟು ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನೋಡಿ, ಫೈನಲ್ ಆಗಿ ಈ ಸಾರಿನ ಚಾಯ್ಸ್ ಮಾಡಿದರು, ಅದಕ್ಕೆ ಸಾರಿ ಎಲ್ಲ ಮಡಚಿ ಕೊಡ್ತಾ ಇದ್ದಾರೆ. ಹೇಗಿದೆ ಸಾರಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಾರಿ ಗೀರೆ ಎಲ್ಲ ತೊಗೊಂಡು ತುಂಬ ಸಾರಿ ನೋಡಿ ತುಂಬ ಸುಸ್ತಾಗಿತ್ತಲ್ಲ, ಹಾಗೆ ಒಂದು ಸ್ವಲ್ಪ ಹೊರಗಡೆ ಹೋಗಿ ಟಿಫಿನ್ ಮಾಡ್ಕೊಳ್ಳೋಣ ಅಂತ ಲೈಟಾಗಿ ಸ್ನ್ಯಾಕ್ಸ್ ತಿನ್ನೋಕ್ಕಂತ ಬಂದ್ವಿ ಫ್ರೆಂಡ್ಸ್. ನೋಡಿ, ಲೈಟಾಗಿ ಜ್ಯೂಸು ಸ್ನ್ಯಾಕ್ಸು ಎಲ್ಲ ತಿನ್ಕೊಂಡು ಕೇಸಿ ಮನೆಗೆ ಹೋಗಬೇಕು ಅಂತ ಮಾತಾಡ್ಕೋತ ಕೂತ್ಕೊಂಡಿದ್ದೆ ಸರ್. ನನ್ನ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ನ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ನೋಡಿ, ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಚೆನ್ನಾಗಿ ಎಂಜಾಯ್ ಮಾಡಿ ಮನೆಗೆ ಬಂದ್ವಿ ಫ್ರೆಂಡ್ಸ್. ಮನೆಯಲ್ಲಿ ನೋಡಿ, ನನ್ನ ಮಕ್ಕಳು ಕಿಡಿಗೇಡಿ ಮಕ್ಕಳು, 3 ಮಕ್ಕಳು ಕಿಡಿಗೇಡಿ ಮಕ್ಕಳು. ನೋಡಿ ಫ್ರೆಂಡ್ಸ್, ಯಾವ ಥರ ತಲೆ ತಿಂತಾರೆ ಅಂದರೆ ಫ್ರೆಂಡ್ಸ್, ಸಾಕಾಗ್ಬಿಟ್ಟದೆ ನನಗಂತೂ. ಅಷ್ಟೊಂದು ತಲೆ ತಿಂದು ಕೀಟ್ಲೆ ಮಾಡ್ತಾರೆ ಮನೆಯಲ್ಲಿ. ಅದಕ್ಕೋಸ್ಕರ ಇವ್ರು ಕೀಟ್ಲೆ ಮಾಡ್ತಾನೆ ಇರ್ತಾರೆ. ನಮ್ಮ ಕೆಲಸ ನಾವು ಮಾಡೋಣ ಅಂತ ಸ್ವಲ್ಪ ನೈಟೆಲ್ಲ ಹಪ್ಪಳ ಹಾಕಿದೆ ಫ್ರೆಂಡ್ಸ್. ಗಾಳಿಗೆ ಮನೆಯಲ್ಲೇ ಒಂಥರ ಒಣಗಲಿ ಅಂತ ಸಿಂಪಲ್ಲಾಗಿ ಮನೆಯಲ್ಲೇ ಕುಕ್ಕರಲ್ಲಿ ಅಕ್ಕಿ ಹಪ್ಪಳ ಮಾಡಿದ್ದೆ. ಹಪ್ಪಳ ಎಲ್ಲ ತಿರುವಿ ಹಾಕಿ ಇನ್ನೂ ಸ್ವಲ್ಪ ಒಣಗಲಿ ಅಂತ ಬಿಟ್ಟೆ. ಆಮೇಲೆ ನನ್ನ ಮಗಳಿಗೆ ನೈಟ್ ಒಂದು ಸ್ವಲ್ಪ ಹೋಮ್ವರ್ಕ್ ಇತ್ತು, ಅವಳಿಗೆ ಹೋಮ್ವರ್ಕ್ ಎಲ್ಲ ಬರೆಸ್ಬೇಕು ಅಂತ ಕರ್ಕೊಂಡು ಕೂತ್ಕೊಂಡಿದ್ದೆ. ಅವಳು ಬರೀ ಹಲ್ ಕಿಸಿತಾ ಇದ್ಲು, ಅಮ್ಮ ನೀವು ವೀಡಿಯೋ ಮಾಡ್ತೀಯಾ ಅಂತೇಳಿ. ಅದು ಇಲ್ಲಮ್ಮ, ನಾನು ವೀಡಿಯೋ ಮಾಡೋಕತ್ತಿಲ್ಲ ಅಂತೇಳಿ ಬುಕ್ ಹತ್ರ ಹಿಡಿದೆ ಕ್ಯಾಮ್ರಾ. ಇಲ್ಲಾಂದರೆ ವೀಡಿಯೋ ಮಾಡ್ತಾಯಿದ್ದೀಯಮ್ಮ ಅಂತ ತಲೆ ತಿಂತಿದ್ದೆ. ಅದಕ್ಕೆ ಕ್ಯಾಮ್ರಾನ ಬುಕ್ ಹತ್ರ ಹಿಡಿದೆ. ಇದರಲ್ಲಿ ಏನಿದೆ ಅಂತ ನೋಡಿದೆ. ಇದನ್ನು ನೋಡಿದ್ರೆ ಒಂಥರ ನಗು ಬಂತು ನನಗೆ. ಎ ಕೌ, ಎ ಕ್ಯಾಟ್, ಎ ಡಾಗ್, ಎ ಶಿಪ್, ಆ್ಯನ್ ಎಲಿಫೆಂಟ್ ಅಂತ ಏನೇನೋ ಬರೆದಿತ್ತು. ಅದನ್ನು ಓದ್ತಾ ಡೊಮೆಸ್ಟಿಕ್ ಎನಿಮಲ್ಸು, ಅವು ಬಾರ್ಕ್ಸು, ಮ್ಯಾವ್ಸು ಆ ಥರ ಇದೆ. ತುಂಬ ನಗು ಬರ್ತಾಯಿತ್ತು ಫ್ರೆಂಡ್ಸ್. ಹಾಗೆ ಹೋಮ್ವರ್ಕ್ ಎಲ್ಲ ಮುಗಿಸಿದೆ. ನೈಟ್ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಆಮ್ಲೆಟ್ ಹಾಕ್ಕೊಟ್ಟೆ ಊಟಕ್ಕೆ. ಎಲ್ಲರೂ ಊಟ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಫ್ರೆಂಡ್ಸ್. ಎಲ್ರಿಗೂ ಬಿಸಿ ಆಮ್ಲೆಟ್ ತಿಂದು ಅವಳು ಹೋಮ್ವರ್ಕ್ ಎಲ್ಲ ಮುಗಿಸಿದ್ಲು. ಇವತ್ತಿನ ಬ್ಲಾಗ್ ಇಷ್ಟಿದೆ ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.